ಎಲ್ರಿಗೂ ನಮಸ್ಕಾರ. ದುಬೈ ಪ್ರೇಮ್ ಎಪಿಸೋಡ್ 2ಗೆ ಎಲ್ರಿಗೂ ಸ್ವಾಗತ. ಪ್ರೇಮ್ ಮೇಲ್ಗಡೆ ಹೋಗ್ಬಿಟ್ಟು ಎಲ್ಲರೂ ವ್ಯೂಸ್ನ ಎಂಜಾಯ್ ಮಾಡಿದ್ದೀರ ಅಂತ ಅನ್ಕೋತೀನಿ. ನಾನಂತೂ ಎಂಜಾಯ್ ಮಾಡಿದ್ದೀನಿ. ಮತ್ತು ಇವಾಗ ಕೆಳಗೆ ಹೊರಡೋ ಸಮಯ ಅಂದರೆ ಇದರಲ್ಲಿ ಟೈಮಿನ ಏನು ಟೈಮ್ ಈ ಥರನೇ ಇರಬೇಕು, 1 ಅವರ್ ಇರಬೇಕು, 2 ಅವರ್ ಇರಬೇಕಂತ ಏನು ಆ ಥರದ್ದೇನಿಲ್ಲ. ನಿಮಗೆ ಮನಸ್ಸಿಗೆ ಬಂದಷ್ಟು ಬೆಳಗ್ಗೆ 9 ಗಂಟೆ ಎಂಟ್ರಿ ಆದರೆ ನೀವು ರಾತ್ರಿ 9 ಗಂಟೆವರೆಗೂ ನೀವು ಆರಾಮಾಗಿ ವ್ಯೂಸ್ನ ನೋಡ್ಕೊಂಡು ಅಲ್ಲೇ ಇರ್ಬೋದು, ಏನು ತೊಂದರೆ ಇಲ್ಲ. ಆ ಥರ ಏನಿಲ್ಲ, ಟೈಮ್ ರಿಸ್ಟ್ರಿಕ್ಷನ್ ಏನಿಲ್ಲ. ಇವಾಗ ಬನ್ನಿ ಕೆಳಗಡೆ ಹೋಗ್ತಾ ಇದ್ದೀವಿ. ಮೇಲ್ಗಡೆ ಹೋಗ್ಬೇಕಾದ್ರೆ ಅಪೋಸಿಟ್ ಸೈಡಲ್ಲಿ ಹೋಗಿದ್ದು, ಇವಾಗ ಈ ಕಡೆ ಬಂದಿದ್ದು. ಬನ್ನಿ. ಲೈಟಿಂಗ್ಸ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ. ಇಲ್ಲೇನೋ ಡಿಸ್ಪ್ಲೇ ಮಾಡ್ತಾಯಿದ್ದಾರೆ, ಏನೋ ಇದೆ. ನಾನು ಕೇಳಿದ್ದೆ, ಇಲ್ಲಿ ದುಬೈ ಪ್ರೇಮಲ್ಲಿ ಫ್ಯೂಚರ್ ದುಬೈ ಹೆಂಗಿರುತ್ತೆ ಅನ್ನೋದನ್ನು ಇಲ್ಲಿ ತೋರಿಸ್ತಾರಂತೆ. ನೋಡೋಣ ಫ್ಯೂಚರ್ ದುಬೈ ಹೆಂಗಿರುತ್ತೆ ಏನು ಅಂತ. ಇವಾಗ ಏನು ಪ್ಲೇ ಮಾಡ್ತಾರಾ ಹಿಂಗೆ? ಪ್ಲೇ ಮಾಡ್ತಾರೆ ಅನಿಸುತ್ತೆ, ನೋಡೋಣ ಇರಿ. ದುಬೈ ಅವರು ಫ್ಯೂಚರಲ್ಲಿ ಇದೇ ಥರ ಮಾಡಬೇಕು ಅಂತ ಡಿಸೈಡ್ ಆಗಿದ್ದಾರೆ. ಅವರು ಅದಕ್ಕೆ ಫ್ಯೂಚರ್ ಮ್ಯೂಸಿಯಂ ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಅಂದರೆ ಯಾವ ಥರ ಇರುತ್ತೆ ದುಬೈ ಅನ್ನೋದನ್ನು ಇವಾಗಲೇ ತೋರಿಸ್ತಾ ಇದ್ದಾರೆ ಅವರು. ಏನಂದರೆ ಇವರು ಹೊಸ ಬಿಲ್ಡಿಂಗ್ನ ಕಟ್ಟಬೇಕಂದ್ರೆ ಇವರು ಫಸ್ಟು ಪ್ರಪಂಚದ ಮೂಲೆ ಮೂಲೆಯಿಂದ ಇಂಜಿನಿಯರ್ಸ್ಗಳನ್ನ ಹುಡುಕ್ತಾರೆ. ಮೇನು ಚೆನ್ನಾಗಿ ಟ್ಯಾಲೆಂಟ್ ಇರೋ ಇಂಜಿನಿಯರ್ಸ್ನ ಹುಡ್ಕಾಡ್ಬಿಟ್ಟು ಅವ್ರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಫಸ್ಟು ಬಿಲ್ಡಿಂಗ್ನ ಕಟ್ಟಬೇಕಾದ್ರೆ. ನೋಡೋಣ ಬನ್ನಿ ಫ್ಯೂಚರಲ್ಲಿ ದುಬೈ ಹೆಂಗೆ ಅಂತ. ಇವಾಗ ಪ್ಲೇ ಆಗುತ್ತೆ ಅನಿಸುತ್ತೆ, ನೋಡೋಣ ಬನ್ನಿ. ಅಬ್ಬಬ್ಬಬ್ಬಬ್ಬ, ಏನೆಲ್ಲ ಟೆಕ್ನಾಲಜಿ ತರ್ತಾರಪ್ಪ ಇವರು ಮುಂದೆ. ನಾವಂತೂ ನೋಡ್ತೀವಿ ಇಲ್ಲೋ ಗೊತ್ತಿಲ್ಲ. ಮುಂದಿನ ಪೀಳಿಗೆ ಮಾತ್ರ ನೋಡುತ್ತೆ ಇದು. ಏನಪ್ಪ ಅಂದರೆ ಇವರು ಏರ್ ಟ್ಯಾಕ್ಸಿ ಆ ಥರದ್ದೆಲ್ಲ ಯೂಸ್ ಮಾಡ್ತಾರೆ. ಅಂದರೆ ನೋಡಿದಿರಲ್ಲ ಯಾವ ಥರ ಎಲ್ಲ ಇದೆ ಅಂತ. ಆಮೇಲೆ ಮುಂದೆ ಜನರು ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ ಅನಿಸುತ್ತೆ, ಎಲ್ಲ ರೋಬೋಯಿಂದನೇ ಮಾಡಿಸ್ತಾ ಇದ್ದಾರೆ ಇವರು. ಅಯ್ಯಯ್ಯಪ್ಪ. ನವಗ್ರಹಗಳು. ವಾಟ್ರ್ ಎನ್ವೈರ್ಮೆಂಟು ಈ ಥರ ಎಲ್ಲ ಮೇಂಟೈನ್ ಮಾಡ್ತಾರೆ. ಆಮೇಲೆ ಇವ್ರ ಮುಂದೆ 3D ಪ್ರಿಂಟ್ ಬಿಲ್ಡಿಂಗ್ನ ರೆಡಿ ಮಾಡ್ತಾರಂತೆ. ನೋಡಿ ಹೆಂಗೆಲ್ಲ ಇರುತ್ತೆ.
ಹೆಲ್ತ್ ಬಗ್ಗೆ ನೋಡಿ, ಕೈ ಇಲ್ಲ ಅಂದರೆ ಕೈನೂ ನ್ಯಾಚುರಲ್ ಥರನೇ ಕೊಟ್ಟು ರೆಡಿ ಮಾಡಿ ಕೊಡ್ತಾರಂತೆ. ಆಮೇಲೆ ಕಾಲಿದ್ದವ್ರಿಗೆ ಕಾಲು ಕೂಡ ಮೆಡಿಕಲಲ್ಲೂ ಭಾಳಷ್ಟು ಇಂಪ್ರೂವ್ಮೆಂಟ್ ಮಾಡ್ತಾರೆ ಇವರು. ಇವ್ರು ನೋಡಿ, ಇವರು ಫ್ಯೂಚರಲ್ಲಿ ಸ್ಪೇಸಲ್ಲೇ ಇವ್ರನ್ನ ಒಂದು ಸ್ಟಾಪ್ ಮಾಡ್ಕೋತಾರಂತೆ. ನಾವೆಲ್ಲ ಬಸ್ ಸ್ಟಾಪು, ರೈಲ್ವೆ ಸ್ಟಾಪು ಅದೆಲ್ಲ ನೋಡಿದ್ದೀವಿ. ಇದ್ಯಾವುದು ಸ್ಪೇಸ್ ಸ್ಟಾಪ್ನ ಮಾಡ್ತಾರಂತೆ. ಇದರಲ್ಲಿ ಅಷ್ಟಕ್ಕಷ್ಟೇ ತೋರಿಸಿದ್ದಾರೆ. ಇನ್ನು ಫ್ಯೂಚರ್ ಆಫ್ ದುಬೈ ಅಂತ ಒಂದು ಮ್ಯೂಸಿಯಂ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ ಥರ ಇರುತ್ತೆ ಅನ್ನೋದನ್ನು. ಫುಲ್ ಕ್ಲಿಯರಿಟಿ ಸಿಗುತ್ತೆ ನಮಗಲ್ಲಿ. ಇದು ಮತ್ತು ಇವಾಗ ಮುಗೀತು, ಹೊರಗಡೆ ಹೊರಡೋಣ. ನೋಡಿ, ಅವಾರ್ಡ್ ಸಿಕ್ಕಿರೋ ಒಂದು ಇದು ಅವಾರ್ಡ್ ಕೂಡ ಸಿಕ್ಕಿದೆ ಅದಕ್ಕೆ, ದುಬೈ ಪ್ರೇಮ್ಗೆ. ಅದನ್ನೆಲ್ಲ ಹಾಕಿದ್ದಾರೆ ಇಲ್ಲಿ. 2018 ಸಿಕ್ಕಿರೋದು. ಬನ್ನಿ ಹಂಗೆ ಹೊರಗಡೆ ಹೋಗೋಣ. ಇಲ್ಲೇನೋ ಮಾಡ್ತಾಯಿದ್ದಾರೆ, ಜನ ಜಾಸ್ತಿ ಕಾಣ್ತವ್ರೆ ಇಲ್ಲಿ. ಮತ್ತು ರೈಟ್ ಅಲ್ಲಿ ಫೋಟೋ ತಗೊಂಡ್ವಲ್ಲ, ಅವಾಗ QR ಕೋಡ್ ಕೊಟ್ರಲ್ಲ, ಅದು QR ಕೋಡು ಇಲ್ಲಿ ಅದನ್ನು ಕೊಟ್ಟರೆ ನಮ್ಮ ಫೋಟೋ ಇಲ್ಲಿ ಸಿಗುತ್ತೆ. ಬಟ್ ಫೋಟೋ ಕೇಳಿದೆ, ಕಾಸ್ಟ್ಲಿ ಆಯಿತು. ಈ ದುಬೈ ಪ್ರೇಮ್ನ ಎಪಿಸೋಡ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತಾ ಇರ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಕೂಡ ಕಮೆಂಟಲ್ಲಿ ತಿಳಿಸಿ. ನಾನೆಲ್ಲ ಕಮೆಂಟ್ಗೂ ರಿಪ್ಲೈನೂ ಕೊಡ್ತಾ ಇರ್ತೀನಿ. ಎಲ್ರಿಗೂ ನಮಸ್ಕಾರ.